ದೌಂಡ್ಗೆ ಚಲಾಯಿಸ್ತಾ ಇದ್ದಂತಹ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಾಣ ರಕ್ಷಣೆಗಾಗಿ ಪ್ರಯಾಣಿಕರು ಕಿರ್ಚಾಡಿದ್ದಾರೆ. ಪುಣೆಯಿಂದ ದೌಂಡ್ಗೆ ಸಂಚಾರ ಮಾಡ್ತಾ ಇದ್ದಂತಹ ರೈಲಿನಲ್ಲಿ ಬೆಂಕಿ ಅವಘಡ ಉಂಟಾಗಿರುವುದು. ಚಲಿಸ್ತಾ ಇದ್ದ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಾಣ ರಕ್ಷಣೆಗಾಗಿ ಪ್ರಯಾಣಿಕರು ಕಿರ್ಚಾಡಿದ್ದಾರೆ. ಪುಣೆಯಿಂದ ದೌಂಡ್ಗೆ ಸಂಚಾರ ಮಾಡ್ತಾ ಇದ್ದಂತಹ ರೈಲಿನಲ್ಲಿ ಅವಘಡ ಸಂಭವಿಸಿರುವುದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಭೋಗಿ ತುಂಬಾ ದಟ್ಟ ಹೊಗೆ ಆವರಿಸಿ ಆತಂಕ ಎಡೆ ಮಾಡಿಕೊಟ್ಟಿದೆ. ಸ್ಥಳಕ್ಕೆ ಬಂದು ಬೆಂಕಿ ಆರಿಸಿದ ಅಗ್ನಿಶಾಮಕ ದಳ. ಇತರ ಬೋಗಿಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ತಹಬದಿಗೆ ದುರ್ಘಟನೆಯಲ್ಲಿ ಓರ್ವನನ್ನ ಈಗಾಗಲೇ ಸಿಬ್ಬಂದಿ ವರ್ಗದವರು ರಕ್ಷಣೆ ಮಾಡಿದ್ದಾರೆ. ಇನ್ನು ಪುಣೆಯಲ್ಲಿ ಮತ್ತೊಂದು ದುರ್ಘಟನೆ ಹೇಳಬೇಕು ಅಂತ ಹೇಳಿದ್ರೆ, ಮೊನ್ನೆಯೂ ಕೂಡ ವಿಮಾನ ಪತನವಾಗಿತ್ತು. ಅದಾದ ಮೇಲೆ ಹೆಲಿಕಾಪ್ಟರ್ ಪತನವಾಗಿತ್ತು. ತದನಂತರದಲ್ಲಿ ಮತ್ತೊಂದು ಅವಘಡ ಉಂಟಾಗಿರೋದು. ಚಲಿಸ್ತಾ ಇದ್ದಂಥ ರೈಲ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಶಾಕ್ ಸರ್ಕ್ಯೂಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹೇಳ್ಬೇಕು ಅಂತ ಹೇಳಿದ್ರೆ, ಆ ಒಂದು ಭಯ ಇದೆಯಲ್ಲ, ಆ ಭಯಕ್ಕೆ ಅಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಕಿರ್ಚಾಡಿದ್ದಾರೆ. ನಮ್ಮನ್ನ ರಕ್ಷಣೆ ಮಾಡಿ ಅಂತ ದುಃಖವನ್ನ ಅಥವಾ ನೋವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಶಟಲ್ ಡೀಸೆಲ್ ಮಲ್ಟಿಪಲ್ ಯೂನಿಟ್ DEMU ಅಂತ ಏನು ಕರಿತೀವಿ, ಇದು ರೈಲು ಬೆಂಕಿ ಅಪಘಾತಕ್ಕೆ ಒಳಗಾಗಿರುವುದು. ವರದಿಗಳ ಪ್ರಕಾರ ಟ್ರೈನ್ನಲ್ಲಿರುವ ಟಾಯ್ಲೆಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿರುವುದು, ಅನಾಹುತ ಆಗಿರುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ರೈಲ್ನಲ್ಲಿ ದಟ್ಟ ಹೊಗೆಯೊಂದಿಗೆ ಬೆಂಕಿ ಕಾಣಿಸಿಕೊಂಡಿರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ.